ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, MG ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಉಗ್ರಗಾಮಿಗಳನ್ನ ತಲೆ ಮೇಲೆ ಹೊತ್ಕೊಂಡಿರೋ ಪಾಕಿಸ್ತಾನ ಮಾಡ್ತಿರೋ ಪಾಪದ ಕೆಲಸಗಳು ಒಂದೆರಡಲ್ಲ. ಹಣಕ್ಕಾಗಿ ಈಗ ತನ್ನ ಸೈನಿಕರನ್ನೇ ಬಾಡಿಗೆ ಕಳಿಸ್ತಾ ಇದ್ದಾರೆ. ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರನ ಇಂಥ ಒಂದು ಕುತಂತ್ರವನ್ನ ಪಾಕಿಸ್ತಾನದ ಪತ್ರಕರ್ತನೇ ಬಯಲು ಮಾಡಿದ್ದಾರೆ. ದೇಶದ ರಕ್ಷಣೆ ಮಾಡೋದು ಬಿಟ್ಟು ಮುನೀರ ಬಿಸ್ನೆಸ್ ಮಾಡ್ತಿದ್ದಾರೆ. ಗುಟ್ಟಾಗಿ ಹೊಸ ಬಿಸ್ನೆಸ್ ಲಾಂಚ್ ಮಾಡಿದ್ದಾರೆ. ತಮ್ಮ ಸೈನಿಕರನ್ನ ಬಾಡಿಗೆ ಕಳಿಸ್ತಾ ಇದ್ದಾರೆ ಅಂತ ಆಸ್ಮಾ ಶಿರಾಜಿ ಸ್ಫೋಟಕ ಆರೋಪ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಗಾಜಾದಲ್ಲಿ ಇಸ್ರೇಲ್ ಮತ್ತು ಹಮಸ್ಗಳ ನಡುವೆ ಕದನ ವಿರಾಮ ಒಪ್ಪಂದ ಆಗಿತ್ತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದರ ಬ್ರೋಕರ್ ಆಗಿದ್ರು. ಈ ಕದನ ವಿರಾಮದ ಪೀಸ್ ಕೀಪಿಂಗ್ ಮಿಷನ್ ಭಾಗವಾಗಿ ಪಾಕಿಸ್ತಾನ ಈಗ ತನ್ನ ಸೈನಿಕರನ್ನ ಗಾಜಾಗೆ ಬಾಡಿಗೆ ಕಳಿಸೋಕೆ ಮುಂದಾಗಿದೆ. ವಿಶ್ವಸಂಸ್ಥೆ ಕಡೆಯಿಂದ ಪಾಕಿಸ್ತಾನದ ಪ್ರತಿ ಸೈನಿಕರಿಗಿಷ್ಟು ಅಂತ ತಲೆಗಿಷ್ಟು ಅಂತ ಪೇಮೆಂಟ್ ಕೂಡ ಆಗುತ್ತೆ. ಆದ್ರೂ ಕೂಡ ವಿಶ್ವಸಂಸ್ಥೆ ಇಷ್ಟು ಅಂತ ಪೇ ಮಾಡಿದ್ರು ಕೂಡ ಮುನೀರ ಇನ್ನೂ ಗೌಪ್ಯವಾಗಿ ಇನ್ನೂ ಹೆಚ್ಚಿನ ಹಣ ಗಳಿಸೋಕೆ ದೊಡ್ಡ ಬಿಸ್ನೆಸ್ ಶುರು ಮಾಡಿದ್ದಾರೆ. ಸೀಕ್ರೆಟ್ ಆಗಿ ಇಸ್ರೇಲ್ ಹತ್ರ ಗಾಜಾಗೆ ನಮ್ಮ ಸೈನಿಕರನ್ನ ಕಳಿಸಬೇಕಾದ್ರೆ ಪ್ರತಿ ಪಾಕ್ ಸೈನಿಕರಿಗೆ $10,000 ಪೇ ಮಾಡಿ ಅನ್ನೋ ಡಿಮಾಂಡ್ ಅನ್ನ ಇಸ್ರೇಲ್ ಬಳಿ ಇಟ್ಟಿದ್ದಾನೆ ಅನ್ನೋ ಮಾಹಿತಿ ಇದೆ. ಆದ್ರೆ ಈ ಡಿಮಾಂಡ್ ಅನ್ನ ಇಸ್ರೇಲ್ ನಿರಾಕರಿಸಿದೆ. ಬೇಕಾದ್ರೆ $100 ಕೊಡ್ತೀವಿ ಬನ್ನಿ ಅಂತ ಹೇಳಿದೆ. ಈ ಕಾರಣಕ್ಕಾಗಿ ಇಸ್ರೇಲ್ ಮತ್ತು ಪಾಕಿಸ್ತಾನದ ನಡುವೆ ಸ್ವಲ್ಪ ಈ ಮನಸ್ತಾಪ ಇದೆ. ಈ ಡೀಲ್ ಆಗ್ತಾ ಇಲ್ಲ ಅಂತ ಹೇಳಿ ಪತ್ರಕರ್ತರು ಆರೋಪ ಮಾಡಿದ್ದಾರೆ. ಜೊತೆಗೆ ಇಸ್ರೇಲ್ ಇದಕ್ಕೆ ಒಪ್ಪದ ಕಾರಣ ಗಾಜಾಗೆ ತನ್ನ ಸೇನೆ ಕಳಿಸುವ ಪಾಕಿಸ್ತಾನದ ಪ್ಲಾನೇ ನಿಂತು ಹೋಗಿದೆ. ಇಲ್ಲಿ ದುಡ್ಡಿನ ವಿಚಾರ ಒಂದ್ ಕಡೆ ಬಿಡಿ, ಮತ್ತೊಂದ್ ಕಡೆ ಪಾಕಿಸ್ತಾನದ ನಿಯತ್ತು ನೋಡಿ. ಪ್ಯಾಲೆಸ್ತೇನಿಗಳಿಗೆ ನ್ಯಾಯ ಸಿಗಬೇಕು, ಗಾಜಾದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು. ಅದಕ್ಕೋಸ್ಕರ ಪೀಸ್ ಕೀಪಿಂಗ್ ಮಿಷನ್ ಭಾಗವಾಗಿ ಪಾಕ್ ಸೈನಿಕರು ಗಾಜಾದಲ್ಲಿ ನಿಯೋಜನೆಗೊಳ್ತಾರೆ ಅಂತ ಪಾಕ್ ಹೇಳ್ತಾ ಬಂದಿತ್ತು. ಆದ್ರೆ ಒಳಗೊಳಗೆ ಯಾವ ದೇಶವನ್ನ ಇವರು ಕನ್ಸಿಡರೇ ಮಾಡೋದಿಲ್ವೋ, ಯಾವ ದೇಶಕ್ಕೆ ಪಾಸ್ಪೋರ್ಟೇ ಕೊಡೋದಿಲ್ವೋ, ಅಂದ್ರೆ ಪಾಕಿಸ್ತಾನದ ಪಾಸ್ಪೋರ್ಟ್ ಮೇಲೆ ಇಸ್ರೇಲ್ ಬಿಟ್ಟು ಬೇರೆಲ್ಲಾ ಕಡೆಗೆ ಅನ್ವಯ ಆಗುತ್ತೆ ಅಂತ ಹೇಳಿ ಸೀಲ್ ಹೊಡೆದು ಕೊಡ್ತಾರೆ. ಅಂದ್ರೆ ಇಸ್ರೇಲ್ ಅನ್ನ ಒಂದು ರಾಷ್ಟ್ರ ಅಂತ ಕನ್ಸಿಡರ್ ಮಾಡಲ್ಲ ಅಂತ ಬಿಲ್ಡಪ್ ತಗೊಳ್ತಾರೆ ಅವರು ಇಸ್ಲಾಮಿಕ್ ರಾಷ್ಟ್ರಗಳ ನಡುವೆ ಪಾಕಿಸ್ತಾನದವರು. ಆದ್ರೆ ಅವರ ಹತ್ರನೇ ನಮ್ಮ ಸೈನಿಕರ ತಲೆಗಿಷ್ಟು ದುಡ್ಡು ಕೊಡಿ ಅಂತ ಹೇಳಿ ಪೇಮೆಂಟ್ಗೆ ಮಾತುಕತೆ ನಡೆಸ್ತಾ ಇರೋದು ಈಗ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ. ಅದರಲ್ಲೂ ಕೂಡ ಸ್ನೇಹಿತರು, ಆರೋಪ ಮಾಡಿರೋ ಪತ್ರಕರ್ತೆ ಆಸ್ಮಾ ಶಿರಾಜಿ ಯಾವ ಮಾಮೂಲಿ ಬೊಬ್ಬೆ ಹಾಕ್ತಾ ಕೂರುವಂತಹ ಒಬ್ಬ ರೆಗ್ಯುಲರ್ ಪತ್ರಕರ್ತೆ ಅಲ್ಲ. ಪಾಕಿಸ್ತಾನದಲ್ಲಿ 25ಕ್ಕೂ ಅಧಿಕ ವರ್ಷ ಜರ್ನಲಿಸಂ ಮಾಡಿರೋ ಎಕ್ಸ್ಪೀರಿಯನ್ಸ್ ಇರೋ ಪತ್ರಕರ್ತೆ. ಅಲ್ಲಿನ ಪ್ರಮುಖ ಸುದ್ದಿ ಸಂಸ್ಥೆಗಳಾದ ಡಾನ್, ಜಿಯೋ, ಆರ್ಯಾ ಸೇರಿ 100ಕ್ಕೂ ಅಧಿಕ ಪಾಕ್ನ ಪ್ರತಿಷ್ಠಿತ ಮಾಧ್ಯಮಗಳಲ್ಲಿ ಕೆಲಸ ಮಾಡಿದ್ದಾರೆ. 2006ರ ಲೆಬನಾನ್ ಯುದ್ಧ, 2009ರ ಪಾಕ್ ಅಫ್ಘಾನ್ ಸಂಘರ್ಷ ಸೇರಿದ ಹಾಗೆ ಅನೇಕ ಯುದ್ಧಗಳಲ್ಲೂ ಕೂಡ ಫ್ರಂಟ್ ಲೈನ್ ನಿಂದ ರಿಪೋರ್ಟ್ ಮಾಡಿದ್ದಾರೆ. ಪಾಕ್ ಸೇನೆ ಮತ್ತು ರಾಜಕಾರಣಿಗಳ ಅನೇಕ ಕುತಂತ್ರಗಳನ್ನ ಬಯಲಿಗೆಳೆದಿದ್ದಾರೆ. ಇವರ ಕೆಲಸ ಮತ್ತು ಧೈರ್ಯ ಗುರುತಿಸಿ 2014ರಲ್ಲಿ ಮ್ಯಾಕ್ಲರ್ ಅವಾರ್ಡ್ ಫಾರ್ ಕರೇಜಿಯಸ್ ಅಂಡ್ ಎಥಿಕಲ್ ಜರ್ನಲಿಸಂ ಅನ್ನೋ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ಈಗ ಇವರು ಮುನೀರನ ಕರಾಳ ದಂಧೆ ಬಹಿರಂಗ ಮಾಡಿದ್ದಾರೆ. ಪಾಕಿಸ್ತಾನದ ಡಬಲ್ ಸ್ಟ್ಯಾಂಡರ್ಡ್ಸ್ ನ ಎಕ್ಸ್ಪೋಸ್ ಮಾಡಿದ್ದಾರೆ. ಆದ್ರೆ ಸ್ನೇಹಿತರೆ, ಪಾಕಿಸ್ತಾನ ಈ ರೀತಿ ದುಡ್ಡಿಗೆ ಸೈನಿಕರನ್ನ ಮಾರ್ತಿರೋದು ಇದೇ ಮೊದಲ ಬಾರಿಯಲ್ಲ. ಈ ಹಿಂದೆ ಸಾಕಷ್ಟು ಬಾರಿ ಹಣಕ್ಕಾಗಿ ಪಾಕ್ ಸೇನೆ ಹೊರಗಿನವರಿಗೆ ಸೇವೆ ಕೊಟ್ಟಿತ್ತು. 1970ರಲ್ಲಿ ಸೇನಾ ಡಿಕ್ಟೇಟರ್ ಜಿಯಾ ಉಲ್ ಹಕ್ ಟೈಮ್ನಲ್ಲಿ ಜೋರ್ಡನ್ನ ರಾಜ ಹಣ ಕೊಟ್ಟಿದ್ದಕ್ಕೆ, ಕೇಳಿಸ್ಕೊಳ್ಳಿ, ಜೋರ್ಡನ್ನ ರಾಜ ದುಡ್ಡು ಕೊಟ್ಟಿದ್ದಕ್ಕೆ. ಏನಕ್ಕೆ? ಜೋರ್ಡನ್ ಒಳಗಡೆ ಪ್ಯಾಲೆಸ್ತೇನಿಗಳು ದಂಗೆ ಮಾಡೋಕೆ ಶುರು ಮಾಡಿದ್ರು. ಅಲ್ಲಿಂದ ಓಡ್ಬಂದು ಜೋರ್ಡನ್ಗೆ ಬಂದು ಕೂತ್ಕೊಂಡಿದ್ದಂತ ವಲಸಿಗರು ಪ್ಯಾಲೆಸ್ತೇನಿಗಳು ಜೋರ್ಡನ್ ರಾಜನ ವಿರುದ್ಧವೇ ದಂಗೆ ಎತ್ತಿದ್ರು. ಅವ್ರನ್ನ ಇಳಿಸ್ಬಿಟ್ಟು ಜೋರ್ಡನ್ ನಲ್ಲಿ ಅಧಿಕಾರವನ್ನು ತಗೊಳ್ಳೋಣ ಅಂತ ಹೇಳಿ ಪ್ಯಾಲೆಸ್ತೇನಿಗಳು ಅಲ್ಲಿ ಫೈಟ್ ಶುರು ಮಾಡಿದ್ರು. ಆ ಟೈಮ್ನಲ್ಲಿ ಜೋರ್ಡನ್ ರಾಜ ಪ್ಯಾಲೆಸ್ತೇನಿಗಳನ್ನ ಹತ್ತಿಕ್ಕೋಕೆ ಪಾಕಿಸ್ತಾನದ ಸೇನೆ ಬಳಿ ಒಪ್ಪಂದ ಮಾಡ್ಕೊಂಡಿದ್ರು. ಜನರಲ್ ಜಿಯಾ ಉಲ್ ಹಕ್ ಆಗ ಪಾಕ್ ಸೇನೆಯನ್ನ ಕಳಿಸಿ, ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ, 25,000 ಪ್ಯಾಲೆಸ್ತೇನಿಗಳನ್ನ ಹತ್ಯೆ ಮಾಡಿದ್ರು ಜನರಲ್ ಜಿಯಾ ಉಲ್ ಹಕ್. ಈ ಘಟನೆಯನ್ನ ಬ್ಲ್ಯಾಕ್ ಸೆಪ್ಟೆಂಬರ್ ಅಂತಲೇ ಕರೆಯಲಾಗುತ್ತೆ. ಹಾಗೆ 1969ರ ಸೌದಿ ಯೆಮೆನಿ ಕದನದಲ್ಲೂ ಕೂಡ ಪಾಕಿಸ್ತಾನ ತನ್ನ ಸೈನಿಕರನ್ನ ಬಾಡಿಗೆ ಕಳಿಸಿದ್ರು. ಸೌದಿಯಲ್ಲಿ 60ರ ದಶಕದಿಂದ ಪಾಕ್ ಸೇನೆ ಬಾಡಿಗೆ ಕೆಲಸ ಮಾಡ್ತಾ ಇದೆ ಅನ್ನೋ ರಿಪೋರ್ಟ್ಸ್ ಇವೆ. ಹೀಗೆ ಪಾಕ್ ಸೇನೆಯ ಇತಿಹಾಸದುದ್ದಕ್ಕೂ ಇಂತಹ ದಂಧೆ ಇದೆ. ಅದನ್ನೀಗ ಮುನ್ನೀರಿಗೆ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಿರೋದು. ಯಾವ ರಾಷ್ಟ್ರವನ್ನ ಅವರು ಕನ್ಸಿಡರೇ ಮಾಡಲ್ವೋ ಆ ರಾಷ್ಟ್ರದ ಬಳಿ ದುಡ್ಡಿಗೆ ಬೇಡಿಕೆ ಇಟ್ಟಿರೋದು, ತಲೆಗಿಷ್ಟು ಕೊಡಿ ಅಂತ ಹೇಳಿ. ಇನ್ನೊಂದ್ ಕಡೆ ಪಾಕಿಸ್ತಾನದಿಂದ ಸ್ವಾತಂತ್ರ್ಯ ಬಯಸ್ತಾ ಇರೋ ಸಿಂಧಿ ಹೋರಾಟಗಾರರ ಲೀಡರ್, ಸಿಂಧಿ ನ್ಯಾಷನಲಿಸ್ಟ್ ಗ್ರೂಪ್ ನ ಚೇರ್ಮನ್ ಜೆ ಸಿಂಧ್ ಮುತಾಹಿದಾ ಮಹಾಫಜ್, ಇವರು ಕೂಡ ಪಾಕ್ ಸೇನೆ ಮೇಲೆ ಇಂತಹದ್ದೇ ಆರೋಪ
ಆರೋಪ ಮಾಡಿದ್ದಾರೆ. ಈಗ ಪಾಕಿಸ್ತಾನ ಸೇನೆ ನೀಚ ಕೆಲಸಗಳನ್ನ ಮಾಡ್ತಾ ಇದೆ, ದೇಶದ ಹಿತಾಸಕ್ತಿ ಬದಿಗಿಟ್ಟು ದೇಶ ಕಾಯೋದು ಬಿಟ್ಟು ಭ್ರಷ್ಟಾಚಾರ ಹಾಗೂ ಮಾಫಿಯಾ ರನ್ ಮಾಡ್ತಿದ್ದಾರೆ ಸೇನೆಯವರು. ಪಾಕ್ ಸೈನಿಕರು ಬರೀ ಹಣಕ್ಕಾಗಿ ಫೈಟ್ ಮಾಡ್ತಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಬಾಂಗ್ಲಾದಲ್ಲಿ ಮೂಲಭೂತವಾದಿಗಳ ಆರ್ಭಟಕ್ಕೆ ಯೂನಸ್ ಸರ್ಕಾರ ಕೂಡ ಮನ್ನಣೆ ಕೊಡೋಕೆ ಶುರು ಮಾಡಿದೆ. ಅವ್ರು ಹೇಳಿದಂಗೆ ಕೇಳೋಕೆ ಶುರು ಮಾಡಿದ್ದಾರೆ. ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಮ್ಯೂಸಿಕ್ ಮತ್ತು ಡ್ಯಾನ್ಸ್ ಸೇರಿ ದೈಹಿಕ ಶಿಕ್ಷಕರನ್ನ ನೇಮಿಸೋಕೆ ಯೂನಸ್ ಸರ್ಕಾರ ಪ್ಲಾನ್ ಮಾಡಿತ್ತು. ಆದ್ರೆ ಇದು ಇಸ್ಲಾಂ ವಿರೋಧಿ ಅಜೆಂಡಾ, ಇದು ಬಲವಂತದ ಕ್ರಮ, ಈ ನಿರ್ಧಾರದಿಂದ ಹಿಂದೆ ಸರಿಬೇಕು ಅಂತ ಹೇಳಿ ದೊಡ್ಡ ಪ್ರತಿಭಟನೆಯ ಬೆದರಿಕೆಯನ್ನ ಮೂಲಭೂತವಾದಿಗಳು ಒಡ್ಡಿದ್ರು. ಈಗ ಅವರ ಮಾತಿಗೆ ಯೂನಸ್ ಸರ್ಕಾರ ಬಗ್ಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಮ್ಯೂಸಿಕ್ ಟೀಚರ್ ಹುದ್ದೆ ಸೇರಿಸೋ ನಿರ್ಣಯದಿಂದ ಹಿಂದೆ ಸರಿದಿರೋದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರನ್ನ ಕೂಡ ನೇಮಿಸಲ್ಲ ಅಂತ ಹೇಳಿದ್ದಾರೆ. ಬಾಂಗ್ಲಾವನ್ನ ಕೂಡ ವಾಪಸ್ ಈಗ ಶಿಲಾಯುಗಕ್ಕೆ ತಗೊಂಡು ಹೋಗಿ ಪ್ಲಾನ್ ಮಾಡಿದ್ದಾರೆ ಎಲ್ಲರೂ ಸೇರ್ಕೊಂಡಲ್ಲಿ. ಮತ್ತೊಂದ್ ಕಡೆ ಬಾಂಗ್ಲಾದಲ್ಲಿ ಕಳೆದ ವರ್ಷ ಆಗಸ್ಟ್ ನಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನ ಆಗೋಕೆ ಅಮೆರಿಕದ ಸಿಐಎ ಮಾಡಿದ ಸಂಚು ಕಾರಣ. ಈ ಸಿಐಎಗೆ ಬಾಂಗ್ಲಾದ ಸೇನಾ ಮುಖ್ಯಸ್ಥ ಜನರಲ್ ವಕರುಜ್ಜಮಾನ್ ಕೂಡ ಸಪೋರ್ಟ್ ಮಾಡಿದ್ರು. ಅವರ ಸಹಾಯದಿಂದಲೇ ಸಿಐಎಗೆ ಇದೆಲ್ಲ ಮಾಡೋಕೆ ಸಾಧ್ಯ ಆಯ್ತು ಅಂತ ಬಾಂಗ್ಲಾದ ಮಾಜಿ ಗೃಹ ಸಚಿವ ಹಸೀನಾರ ಆಪ್ತ ಅಸದುಜ್ಜಮಾನ್ ಖಾನ್ ಕಮಾಲ್ ಆರೋಪ ಮಾಡಿದ್ದಾರೆ. ಕಳೆದ ಜೂನ್ ನಲ್ಲಿ ಕಮಾಲ್ ಈ ಹೇಳಿಕೆ ಕೊಟ್ಟಿದ್ರು. ಬಾಂಗ್ಲಾದಲ್ಲಿ ಶೀಘ್ರದಲ್ಲಿ ಇನ್ಶಾ ಅಲ್ಲಾ ಬಾಂಗ್ಲಾದೇಶ್ ಅನ್ನೋ ಪುಸ್ತಕ ಪ್ರಕಟ ಆಗುತ್ತೆ. ಅದರಲ್ಲಿ ಕಮಾಲ್ ಈ ಹೇಳಿಕೆ ನೀಡಿರುವುದನ್ನ ಉಲ್ಲೇಖಿಸಲಾಗಿದೆ ಅಂತ ಹೇಳಿ ವರದಿಯಾಗಿದೆ. ಹೀಗಾಗಿ ಪಾಕ್ ತರ ಬಾಂಗ್ಲಾದಲ್ಲೂ ಸೇನೆ ಸರ್ಕಾರದ ಮೇಲೆ ಕಂಟ್ರೋಲ್ ಸಾಧಿಸ್ತಾ ಇದೆಯಾ, ಸರ್ಕಾರವನ್ನ ಕಿತ್ತೊಗೆಯುವ ಮಟ್ಟಕ್ಕೆ ಬೆಳೀತಾ ಇದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಇನ್ನು ಬೇಸಿಕ್ ಇಂಗ್ಲಿಷ್ ಟೆಸ್ಟ್ ನಲ್ಲಿ ಫೇಲ್ ಆಗಿದ್ದಾರೆ ಅಂತ ಹೇಳಿ 7,000ಕ್ಕೂ ಅಧಿಕ ಲಾರಿ ಚಾಲಕರಿಗೆ ಅಮೆರಿಕದಲ್ಲಿ ನಿರ್ಬಂಧ ಹಾಕಲಾಗಿದೆ. ಅಮೆರಿಕದ ಟ್ರಾನ್ಸ್ಪೋರ್ಟೇಷನ್ ಸೆಕ್ರೆಟರಿ ಶಾನ್ ಡಫಿ ಹೇಳಿದ್ದಾರೆ, ಅಮೆರಿಕದಲ್ಲಿ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡಬೇಕು ಅಂದ್ರೆ ಕಡ್ಡಾಯವಾಗಿ ಜನರ ಜೊತೆ ಅಧಿಕಾರಿಗಳೊಂದಿಗೆ ಇಂಗ್ಲಿಷ್ ಮಾತನಾಡೋಕೆ ಬರಬೇಕು. ಅದರ ಜೊತೆಗೆ ರಸ್ತೆಗೆ ಸಂಬಂಧಪಟ್ಟ ಎಲ್ಲ ಚಿಹ್ನೆಗಳ ಬಗ್ಗೆ ಮಾಹಿತಿ ಇರಬೇಕು. ಇದಕ್ಕಾಗಿ ಚಾಲಕರಿಗೆ ಒಂದು ಇಂಗ್ಲಿಷ್ ಟೆಸ್ಟ್ ಮಾಡಲಾಗುತ್ತೆ. ಅದರಲ್ಲಿ ಪಾಸ್ ಆದ್ರೆ ಮಾತ್ರ ಅಂತವರಿಗೆ ಲೈಸೆನ್ಸ್ ಕೊಡಬೇಕು ಅಂತ ಟ್ರಂಪ್ ಕೆಲ ತಿಂಗಳ ಹಿಂದಷ್ಟೇ ಹೊಸ ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಸೈನ್ ಹಾಕಿದ್ರು. ಅದರಂತೆ ಈಗ ಟೆಸ್ಟ್ ನಲ್ಲಿ ಫೇಲ್ ಆದವರಿಗೆ ಲಾರಿ ಡ್ರೈವರ್ ಕೆಲಸ ಕೊಡ್ತಾ ಇಲ್ಲ. ಹೀಗಾಗಿ ಇದರಿಂದ ಭಾರತೀಯ ಚಾಲಕರ ಮೇಲೆ ದೊಡ್ಡ ಪರಿಣಾಮ ಉಂಟಾಗ್ತಾ ಇದೆ, ವಿಶೇಷವಾಗಿ ಪಂಜಾಬ್ ನಿಂದ ಹೋಗೋ ಚಾಲಕರ ಮೇಲೆ. ಯಾಕಂದ್ರೆ ಸುಮಾರು 1.5 ಲಕ್ಷ ಭಾರತೀಯರಲ್ಲಿ ಲಾರಿ ಚಾಲಕರೇ ಕೆಲಸ ಮಾಡ್ತಿದ್ದಾರೆ. ಪಂಜಾಬ್ ಮತ್ತು ಹರಿಯಾಣ ಮೂಲದವರೇ ಬಹುತೇಕ ಟ್ರಕ್ ಡ್ರೈವರ್ಸ್. ಇತ್ತೀಚೆಗಷ್ಟೇ ಭಾರತೀಯ ಡ್ರೈವರ್ಗಳಿಂದ ಅಪಘಾತ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಟ್ರಂಪ್ ಸರ್ಕಾರ ಆರೋಪ ಮಾಡಿತ್ತು. ಈಗ ಇಂಗ್ಲಿಷ್ ಟೆಸ್ಟ್ ಒಡ್ಡಿ ಜಾಬ್ ನಿಂದ ತೆಗೆದು ಹಾಕ್ತಾ ಇದೆ. ಏನೋ ಭಾರತದ ಜೊತೆ ಸಂಬಂಧ ವೃದ್ಧಿಸಿಕೊಳ್ತಿದೀವಿ ಅಂತ ಹೇಳ್ತಾ ಇರೋ ಕೆನಡಾ ಇನ್ನೊಂದ್ ಕಡೆ ಭಾರತಕ್ಕೆ ದೊಡ್ಡ ಶಾಕ್ ಕೊಟ್ಟಿದೆ. ಸುಮಾರು 74% ಭಾರತೀಯ ವಿದ್ಯಾರ್ಥಿಗಳ ವೀಸಾವನ್ನ ಕೆನಡಾ ಸರ್ಕಾರ ರಿಜೆಕ್ಟ್ ಮಾಡಿದೆ. ಕಳೆದ ಆಗಸ್ಟ್ ನಲ್ಲಿ 4,515 ವಿದ್ಯಾರ್ಥಿಗಳು ವೀಸಾ ಅರ್ಜಿ ಹಾಕಿದ್ರು. ಆದ್ರೆ ಈ ಪೈಕಿ ಕೇವಲ 1,196 ವಿದ್ಯಾರ್ಥಿಗಳ ವೀಸಾಗೆ ಅಪ್ರೂವಲ್ ಕೊಡಲಾಗಿದೆ. 24% ಚೀನಾ ವಿದ್ಯಾರ್ಥಿಗಳ ವೀಸಾ ಅರ್ಜಿಯನ್ನ ಕೂಡ ಕೆನಡಾ ರಿಜೆಕ್ಟ್ ಮಾಡಿದೆ. ಒಟ್ಟು 40% ವಿದೇಶಿ ವಿದ್ಯಾರ್ಥಿಗಳ ವೀಸಾ ಅರ್ಜಿಯನ್ನ ಕೆನಡಾ ತಿರಸ್ಕರಿಸಿದೆ. ವಲಸಿಗರ ಸಂಖ್ಯೆಯನ್ನ ನಿಯಂತ್ರಿಸೋಕೆ ಹಾಗೆ ವಿದ್ಯಾರ್ಥಿಗಳಿಗೆ ನೀಡೋ ವೀಸಾ ಹೆಸರಲ್ಲಿ ಭಾರಿ ವಂಚನೆ ನಡೀತಾ ಇದೆ. ಸೊ ಅದನ್ನೆಲ್ಲ ತಪ್ಪಿಸೋದ್ರ ಭಾಗವಾಗಿ ಕೆನಡಾ ಸರ್ಕಾರ ಈ ಕ್ರಮ ತಗೊಂಡಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಅಫಿಷಿಯಲ್ ಆಗಿ ಮಾರ್ಕ್ ಕಾರ್ನಿ ಸರ್ಕಾರ ಏನು ಹೇಳಿಲ್ಲ. ಇನ್ನು ಸ್ನೇಹಿತರೆ, ಒಂದು ಕ್ವಿಕ್ ರಿಮೈಂಡರ್, ಆಲ್ರೆಡಿ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಶುರುವಾಗಿದೆ. ಎಕ್ಸ್ಕ್ಲೂಸಿವ್ ಮೆಂಬರ್ಸ್ ಓನ್ಲಿ ವಿಡಿಯೋಸ್ ಮತ್ತು ಲೈವ್ ಇಂಟರಾಕ್ಷನ್ಸ್ ಮೆಂಬರ್ಸ್ಗೆ ಸಿಗ್ತಾ ಇದೆ. ಜೊತೆಗೆ ಅಲ್ಲಿ ನಮ್ಮ ಚಾನಲ್ ಕಡೆಯಿಂದ ನಾವು ಹಾಕೋ ಎಕ್ಸ್ಟ್ರಾ ಯಾವುದೇ ಆಡ್ಸ್ ಅನ್ನ ನಾವು ಅಲ್ಲಿ ಇನ್ಕ್ಲೂಡ್ ಮಾಡ್ತಾ ಇಲ್ಲ. ಜೊತೆಗೆ ನೀವು ತಗೊಳ್ಳೋ ಒಂದೊಂದು ಮೆಂಬರ್ಶಿಪ್ ಕೂಡ ನಮಗೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋಕೆ ದೊಡ್ಡ ಸಪೋರ್ಟ್ ಕೊಡುತ್ತೆ. ನೀವು ಜಾಯಿನ್ ಆಗೋಕೆ ಆಂಡ್ರಾಯ್ಡ್ ಯೂಸರ್ಸ್ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬಹುದು. ಆಪಲ್ ಯೂಸರ್ಸ್ ಆಗಿದ್ರೆ ಪಿನ್ ಮಾಡಿರೋ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಲಿಂಕ್ ಅನ್ನ ಚೆಕ್ ಮಾಡಿ. ಬನ್ನಿ ಈಗ ಸುತ್ತು ಜಗತ್ತು ಕಂಟಿನ್ಯೂ ಮಾಡೋಣ. ಏನು, ರಷ್ಯಾದ 2 ಕಂಪನಿಗಳ ಮೇಲೆ ಅಮೆರಿಕ ಸ್ಯಾಂಕ್ಷನ್ಸ್ ಹೇರಿದ ಬೆನ್ನಲ್ಲೇ ಭಾರತಕ್ಕೆ ರಷ್ಯಾ ತೈಲದ ರಫ್ತಿನಲ್ಲಿ ಗಣನೀಯ ಪ್ರಮಾಣದ ಕುಸಿತ ಕಂಡು ಬಂದಿರೋದು ಗೊತ್ತಾಗಿದೆ. ರಷ್ಯಾ ಯುಕ್ರೇನ್ ಜೊತೆ ಸಂಘರ್ಷ ನಡೆಸೋದನ್ನ ಮುಂದುವರೆಸಿದೆ, ತನ್ನ ದಾಳಿಯನ್ನ ತೀವ್ರಗೊಳಿಸಿದೆ ಅಂತ ಹೇಳಿ ಕಳೆದ ತಿಂಗಳು ಅಮೆರಿಕ ರಷ್ಯಾದ ರಾಸ್ನೆಫ್ಟ್ ಮತ್ತು ಲೊಕಾಯಿಲ್ ಅನ್ನೋ ಆಯಿಲ್ ಕಂಪನಿಗಳ ಮೇಲೆ ಸ್ಯಾಂಕ್ಷನ್ಸ್ ಹೇರಿತ್ತು. ಇದರಿಂದಾಗಿ ಭಾರತಕ್ಕೆ ರಷ್ಯಾ ಪೂರೈಕೆ ಮಾಡೋ ತೈಲ ಪ್ರಮಾಣದಲ್ಲಿ ಭಾರಿ ಕುಸಿತ ಆಗಿದೆ. ಅಕ್ಟೋಬರ್ ಆರಂಭದಲ್ಲಿ ಪ್ರತಿದಿನ 1.95 ಮಿಲಿಯನ್ ಬ್ಯಾರೆಲ್ನಷ್ಟು ತೈಲ ರಷ್ಯಾದಿಂದ ಭಾರತಕ್ಕೆ ರಫ್ತಾಗ್ತಾ ಇತ್ತು. ಆದರೆ ಈ ಸ್ಯಾಂಕ್ಷನ್ ಹೇರಿದ 2 ವಾರಗಳ ನಂತರ ಪ್ರತಿದಿನ ಸರಾಸರಿ 1.19 ಮಿಲಿಯನ್ ಬ್ಯಾರೆಲ್ನಷ್ಟು ಮಾತ್ರ ಆಯಿಲ್ ಸಪ್ಲೈ ಆಗ್ತಾ ಇದೆ ಅಂತ ಕಪ್ಲರ್ ಕಂಪನಿ ಡೇಟಾದಿಂದ ಗೊತ್ತಾಗ್ತಾ ಇದೆ. ಏನೋ ಗಾಜಾದಲ್ಲಿ ಹಮಸ್ಗಳನ್ನ ಪುಡಿ ಮಾಡ್ತಿರೋ ಇಸ್ರೇಲ್ ಭಯೋತ್ಪಾದಕರ ವಿಚಾರದಲ್ಲಿ ಮತ್ತೊಂದು ದೊಡ್ಡ ನಿರ್ಧಾರ ತಗೊಳ್ತಾ ಇದೆ. ಉಗ್ರರಿಗೆ ಮರಣ ದಂಡನೆ ಶಿಕ್ಷೆ ಕೊಡೋ ಕಾಯ್ದೆಯನ್ನ ಜಾರಿಗೆ ತರೋಕೆ ತಯಾರಿ ನಡೆಸ್ತಾ ಇದೆ. ಈ ಬಿಲ್ಗೆ ಇಸ್ರೇಲ್ನ ಸಂಸದೀಯ ಸಮಿತಿ ಓಕೆ ಮಾಡಿದೆ. ಇದನ್ನೀಗ ಸಂಸತ್ಗೆ ಕಳಿಸಲಾಗಿದೆ. ಎಲ್ಲ ಅಂದುಕೊಂಡಂತಾದ್ರೆ ಸಂಸತ್ನಲ್ಲಿ ಓಕೆ ಆಗಿ ಸರ್ಕಾರ ಅಧಿಕೃತ ಘೋಷಣೆ ಹೊರಡಿಸೋದು ಫಿಕ್ಸ್. ಈ ಬಿಲ್ ಬಗ್ಗೆ ಭಾನುವಾರದ ಒಳಗೆ ಸಂಸತ್ನಲ್ಲಿ ವೋಟಿಂಗ್ ನಡೆಯಬೇಕು. ಇಲ್ಲ ಅಂದ್ರೆ ಇಸ್ರೇಲ್ ಸರ್ಕಾರಕ್ಕೆ ಕೊಟ್ಟಿರೋ ಬೆಂಬಲವನ್ನ ವಾಪಸ್ ತಗೊಳ್ತೀವಿ ಅಂತ
ಔಟ್ಸ್ಮಾ ಯಹೂದಿತ್ ಪಾರ್ಟಿಯ ಲೀಡರ್ ಹಾಗೂ ಹಾಲಿ ನ್ಯಾಷನಲ್ ಸೆಕ್ಯೂರಿಟಿ ಮಿನಿಸ್ಟರ್ ಬೆನ್ ಗುವೇರ್ ನೆತನ್ಯಾಹು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಈಗ ನೆತನ್ಯಾಹು ಈ ಬಿಲ್ ಜಾರಿಗೆ ತರಲೇಬೇಕು ಅನ್ನೋ ಪ್ರೆಷರ್ಗೆ ಒಳಗಾದಂತಾಗಿದೆ. ಇನ್ನೊಂದು ಕಡೆ ಇಸ್ರೇಲ್ ಲೆಬನಾನ್ ಮೇಲಿನ ದಾಳಿಯನ್ನ ಕಂಟಿನ್ಯೂ ಮಾಡಿದೆ. ಹಿಜ್ಬುಲ್ಲಾಗಳ ರಾಡ್ವಾರ್ ಪಡೆಯ ಕಮಾಂಡರ್ ಮೊಹಮ್ಮದ್ ಅಲಿ ಹದೀದ್ನನ್ನ ಹೊಡೆದು ಹಾಕಿದೆ. ಈತ ಇಸ್ರೇಲ್ ಮೇಲೆ ದಾಳಿಗೆ ಪ್ರಚೋದನೆ ಕೊಡ್ತಾ ಇದ್ದ, ಹಾಗಾಗಿ ಮುಗಿಸಿದೀವಿ ಅಂತ ಸಮರ್ಥನೆ ಕೊಟ್ಟಿದೆ. ಇನ್ನು ಇದೇ ಲೆಬನಾನ್ನ ಐತಾ ಅಲ್ ಶಾಬ್ ಅನ್ನೋ ಕಡೆ ನಡೆಸಿದ ಪ್ರತ್ಯೇಕ ದಾಳಿಯಲ್ಲಿ ಮತ್ತೊಬ್ಬ ಹಿಜ್ಬುಲ್ಲಾ ಕಾರ್ಯಕರ್ತನನ್ನ ಹೊಡೆದು ಹಾಕಿದ್ವಿ. ಇದು ನಮ್ಮ ಸೇನೆಯ ಗುಪ್ತಚರ ಮಾಹಿತಿ ಕಲೆಕ್ಟ್ ಮಾಡ್ತಿದ್ದ ಅಂತ ಸೇನೆ ಹೇಳಿದೆ. ಅತ್ತ ಹಮಸ್ಗಳ ವಿರುದ್ಧ ಇಸ್ರೇಲ್ ಸರ್ಕಾರ ಮತ್ತೆ ಆರ್ಭಟಿಸಿದೆ. ಇಸ್ರೇಲ್ ಕಂಟ್ರೋಲ್ನಲ್ಲಿರುವ ಗಾಜಾದ ರಫಾ ಪ್ರದೇಶದಲ್ಲಿ 200 ಹಮಸ್ಗಳು ಸಿಕ್ಕಾಕೊಂಡಿದ್ದಾರೆ. ಅವರನ್ನೆಲ್ಲ ರಫಾದಿಂದ ಗಾಜಾಗೆ ಕಳಿಸೋಕೆ ಇಸ್ರೇಲ್ ಸರ್ಕಾರ ಒಪ್ಪಿಗೆ ಸೂಚಿಸಬಹುದು ಅಂತ ವರದಿಯಾಗಿತ್ತು. ಆದ್ರೀಗ ಈ ವರದಿಯನ್ನ ಇಸ್ರೇಲ್ ಪಿಎಂ ನೆತನ್ಯಾಹು ಅವರ ಕಚೇರಿ ತಳ್ಳಿ ಹಾಕಿದೆ. ಇದಕ್ಕೆ ಇಸ್ರೇಲ್ ಪರ್ಮಿಷನ್ ಕೊಡ್ತಿಲ್ಲ ಅಂತ ಹೇಳಿದೆ. ಇನ್ನು ಉತ್ತರ ಆಫ್ರಿಕಾ ರಾಷ್ಟ್ರ ಸುಡಾನ್ನಲ್ಲಿ ದಿನೇ ದಿನೇ ಪರಿಸ್ಥಿತಿ ಬಿಗಡಾಯಿಸಿದೆ. ಇತ್ತೀಚೆಗಷ್ಟೇ ಸುಡಾನ್ನ ಎಲ್ ಫಶೇರ್ ಅನ್ನೋ ನಗರವನ್ನ ಆರ್ಎಸ್ಎಫ್ ಅರೆಸೇನಾ ಪಡೆ ವಶಕ್ಕೆ ತಗೊಂಡು ದೊಡ್ಡ ಪ್ರಮಾಣದಲ್ಲಿ ಹಿಂಸಾಚಾರ ಮಾಡಿದ್ರು. ಇವರ ಉಪಟಳದಿಂದ ಈಗ ಅಲ್ಲಿನ ನಾಗರಿಕರೆಲ್ಲ ಊರು ಬಿಟ್ಟು ಓಡಿ ಹೋಗಿದ್ದಾರೆ. ಈ ನಡುವೆ ಭಾರತ ಮೂಲದ ವ್ಯಕ್ತಿಯೊಬ್ಬನನ್ನ ಆರ್ಎಸ್ಎಫ್ ಕಿಡ್ನಾಪ್ ಮಾಡಿರೋ ವಿಚಾರ ಗೊತ್ತಾಗಿದೆ. ಅವರ ಕೈಗೆ ಸಿಕ್ಕಿ ಬಿದ್ದಿರೋ ವ್ಯಕ್ತಿಯನ್ನ ಒಡಿಶಾ ಮೂಲದ 36 ವರ್ಷದ ಆದರ್ಶ್ ಬೆಹ್ರಾ ಅಂತ ಗುರುತಿಸಲಾಗಿದೆ. ಆರ್ಎಸ್ಎಫ್ ವಿಡಿಯೋ ರಿಲೀಸ್ ಮಾಡಿದೆ. ಅದರಲ್ಲಿ ಏನ್ ಮಾಡಿದ್ದಾರೆ, ಆರ್ಎಸ್ಎಫ್ನ 2 ಯೋಧರು ಅಥವಾ ಫೈಟರ್ಸ್ ಆದರ್ಶ ಅವರನ್ನ ಮಧ್ಯೆ ಕೂರಿಸ್ಕೊಂಡು ನಿಂಗೆ ಶಾರುಖ್ ಖಾನ್ ಗೊತ್ತಾ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಇನ್ನೊಬ್ಬ ಆರ್ಎಸ್ಎಫ್ನ ಕ್ರೂರ ಲೀಡರ್ ಮೊಹಮ್ಮದ್ ಹಮ್ದಾನ್ ದಗಲೋ ಒಳ್ಳೆಯವರು ಅಂತ ಹೇಳುವಂತ ಒತ್ತಾಯ ಮಾಡಿದ್ದಾರೆ. ಇದು ಈಗ ಭಾರತದಲ್ಲಿ ತೀವ್ರ ಆತಂಕ ಕಾರಣ ಆಗಿದೆ. ಈ ಕುರಿತು ಭಾರತದಲ್ಲಿರೋ ಸುಡಾನ್ ರಾಯಭಾರ ಕಚೇರಿ ಪ್ರತಿಕ್ರಿಯಿಸಿ, ಮೊನ್ನೆ ನಡೆದ ದಾಳಿಯಿಂದ ಅಲ್ ಫಶೇರ್ನ ಸಂಪರ್ಕ ಕಟ್ಟಾಗಿದೆ. ಅಲ್ಲಿ ನಮಗೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಕ್ ಆಗ್ತಾ ಇಲ್ಲ. ಅದರಲ್ಲಿ ಸಿಲುಕಿರೋ ಭಾರತೀಯ ವ್ಯಕ್ತಿಗೆ ಯಾವುದೇ ತೊಂದರೆ ಆಗದಂತೆ ವಾಪಸ್ ಕರ್ತರೋಕೆ ಭಾರತ ಮತ್ತು ಸುಡಾನ್ ಅಧಿಕಾರಿಗಳು ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ಅನ್ನೋ ಸ್ಟ್ಯಾಂಡರ್ಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೋ ಅಫ್ಘಾನಿಸ್ತಾನದಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪನದಲ್ಲಿ 20 ಮಂದಿ ಮೃತಪಟ್ಟಿದ್ದು 106 ಮಂದಿ ಗಾಯಗೊಂಡಿದ್ದಾರೆ. ಇದಕ್ಕೀಗ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಸಂತಾಪ ಸೂಚಿಸಿದ್ದಾರೆ. ಅಫ್ಘಾನಿಸ್ತಾನಕ್ಕೆ ಎಲ್ಲ ರೀತಿಯಲ್ಲೂ ಹೆಲ್ಪ್ ಮಾಡೋದ್ರ ಬಗ್ಗೆ ಅಲ್ಲಿನ ವಿದೇಶಾಂಗ ಮಂತ್ರಿ ಅಮೀರ್ ಖಾನ್ ಮುಟಾಕಿಯೊಂದಿಗೆ ಮಾತನಾಡಿದ್ದೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಈಗಾಗಲೇ ಒಂದು ಹಂತದ ನೆರವು ಅಫ್ಘಾನಿಸ್ತಾನಕ್ಕೆ ಸೋಮವಾರ ತಲುಪಿಯಾಗಿದೆ. ಇನ್ನೂ ಒಂದಷ್ಟು ನೆರವನ್ನು ಅಲ್ಲಿಗೆ ತಲುಪಿಸೋದಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ನೇಪಾಳದ ಯಲಾಂಗ್ರಿ ಪರ್ವತದಲ್ಲಿ ಸಂಭವಿಸಿದ ಹಿಮಪಾತದಲ್ಲಿ ಸಿಕ್ಕಿ 7 ಪರ್ವತಾರೋಹಿಗಳು ಮೃತಪಟ್ಟಿದ್ದಾರೆ. ಪೈಕಿ 5 ವಿದೇಶಿ ಪರ್ವತಾರೋಹಿಗಳಾದ್ರೆ 2 ನೇಪಾಳಿ ಗೈಡ್ಗಳಿದ್ದಾರೆ. ಇನ್ನು ಫಿಲಿಪೈನ್ಸ್ಗೆ ಕಲ್ಮೆಗಿ ಚಂಡಮಾರುತ ಅಪ್ಪಳಿಸಿದೆ. ಪರಿಣಾಮ ಸಮುದ್ರ ತೀರದ ಸಾವಿರಾರು ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ಗಾಳಿ ಗಂಟೆಗೆ 205 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದೆ. ಈ ವೇಗ ಇನ್ನೂ ಹೆಚ್ಚಾಗುತ್ತೆ ಅಂತ ವಿಜ್ಞಾನಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಇಟಲಿಯ ರೋಮ್ ನಗರದ ಸೆಂಟರ್ನಲ್ಲಿದ್ದ ತುಂಬಾ ಹಳೆಯ ಕಾಲದ 1238ನೇ ಇಸವಿಯಲ್ಲಿ ನಿರ್ಮಾಣ ಮಾಡಿದ್ದ ಟವರ್ ಒಂದು ಬಿದ್ದೋಗ್ಬಿಟ್ಟಿದೆ. ಪರಿಣಾಮ ಒಬ್ಬ ಕಾರ್ಮಿಕ ಮೃತಪಟ್ಟಿದ್ದಾರೆ, ಇನ್ನೊಬ್ರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನು ನೆರೆಯ ಪುಟಾಣಿ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ ನಲ್ಲಿ ಧೂಮಪಾನ ಮಾಡೋದನ್ನ ಬ್ಯಾನ್ ಮಾಡಲಾಗಿದೆ. 2007ರಿಂದ ಇತ್ತೀಚೆಗೆ ಜನಿಸಿರೋ ಯುವಕರಿಗೆ ಈ ನಿಯಮ ಅನ್ವಯ ಆಗುತ್ತೆ. ಯಂಗ್ಸ್ಟರ್ಸ್ ಧೂಮಪಾನ ಮಾಡಂಗಿಲ್ಲ. ತಂಬಾಕು ಉತ್ಪನ್ನಗಳ ಖರೀದಿ, ಮಾರಾಟ, ಉಪಯೋಗ ಇವರು ಮಾಡೋ ಹಾಗಿಲ್ಲ. ಒಂದು ವೇಳೆ ಈ ವಯಸ್ಸಿನ ಯುವಕರಿಗೆ ತಂಬಾಕು ಉತ್ಪನ್ನ ಮಾರಾಟ ಮಾಡಿದ್ರೆ $3,200 ದಂಡ ಹಾಕಲಾಗುತ್ತೆ. ವೇಪಿಂಗ್ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡಿದ್ರೆ $320 ದಂಡ ಹಾಕ್ತಿವಿ. ನವೆಂಬರ್ 1ರಿಂದಲೇ ಜಾರಿಗೆ ಬರ್ತಾ ಇದೆ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಮಾಲ್ಡೀವ್ಸ್ಗೆ ಭೇಟಿ ಕೊಡೋ ಪ್ರವಾಸಿಗರಿಗೂ ಈ ರೂಲ್ಸ್ ಅಪ್ಲೈ ಆಗುತ್ತೆ. ಈ ಮೂಲಕ ಯುವ ಪೀಳಿಗೆ ಮೇಲೆ ತಂಬಾಕಿನ ನಿಷೇಧವನ್ನ ಹೇರ್ತಾ ಇದೀವಿ, ನಮ್ದು ಮೊದಲ ರಾಷ್ಟ್ರ ಅಂತ ಹೇಳಿ ಮಾಲ್ಡೀವ್ಸ್ ಹೇಳ್ಕೊಳ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗ್ಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ನೀವು ಆಸಕ್ತರು ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.